Welcome to Ubud. See where I am. Rice Terrace. What a view. ನನ್ನವಳೆ ಪ್ರೀತಿಸುವಂದವಳೆ ಕೈ ತೊಳೆದು ಮುಟ್ಟುವಂಥ ಸುಂದರಿ ನನ್ನವಳೆ ಬೇರೇನೂ ಬೇಕಿಲ್ಲ ನೀನೇ ಬರ ನೀನಂದ್ರೆ ಸಡಗರ ದೂರದಲ್ಲೇ ನಿಂತು ಕಂಪಿಸುವ ಮಾತಲ್ಲೇ ಏಳು ಸ್ವರ ಆನಂದದ ಆಲಾಪನ ಸನಿಹ ರೋಮಾಂಚನ ತಬ್ಬಲು ನಾನು ತೆರೆದೆ ಕೈಯನು ಕಣ್ಬಿಟ್ಟು ನೋಡಿದರಲ್ಲಿ ಕಂಡೆ ನಿನ್ನನು. ವಾಟ್ಸ್ ಯುವರ್ ಎಕ್ಸ್ಪೀರಿಯನ್ಸ್? So good. ಚೆನ್ನಾಗಿತ್ತಾ? Adrenaline rush ಅಂತಾರಲ್ಲ. ಅಲ್ಲ? So good. Thank you. Shukriya. ಥ್ಯಾಂಕ್ ಯು. Wah, saya mulai ditua. ಕೇರ್ಫುಲ್. ಗುಡ್ ಅಲ್ಲ? ಸೋ ಗುಡ್. ಹೆಂಗ್ ಅಡ್ರಿನಲಿನ್ ರಶ್ ಆಯ್ತು ಅಂತಂದ್ರೆ ಫಸ್ಟು ಫುಲ್ ಭಯ ಆಯ್ತು, ಆಮೇಲೆ ಹೋಗ್ತಾ ಫುಲ್ ಎಂಜಾಯ್ ಮಾಡಿದೆ, ಚೆನ್ನಾಗಿತ್ತು. ಗುಡ್ ಎಕ್ಸ್ಪೀರಿಯನ್ಸ್. ನಂಗಂತೂ ಫಸ್ಟ್ ಟೈಮ್ ಒಂದು ಸ್ವಿಂಗ್ ಮಾಡಿದಾಗ ಫುಲ್ ಡಗ್ ಡಗ್ ಅಂತು, ಆಮೇಲೆ ನಾರ್ಮಲ್ ಆಗ್ಬಿಡ್ತು. ಇವರೇ ಜಾಸ್ತಿ ಎದ್ರುಕೊಂಡಿದ್ರು, ಬಟ್ ಇಟ್ ವಾಸ್ ಸೋ ಗುಡ್. ನನ್ನವಳೆ ಪ್ರೀತಿಸುವಂದವಳೆ ಕೈ ತೊಳೆದು ಮುಟ್ಟುವಂಥ ಸುಂದರಿ ನನ್ನವಳೆ ಬೇರೇನೂ ಬೇಕಿಲ್ಲ ನೀನೇ ಬರ ನೀನಂದ್ರೆ ಸಡಗರ ದೂರದಲ್ಲೇ ನಿಂತು ಕಂಪಿಸುವ ಮಾತಲ್ಲೇ ಏಳು ಸ್ವರ ಆನಂದದ ಆಲಾಪನ ಸನಿಹ ರೋಮಾಂಚನ. ಸೋ ಇನ್ಸ್ಟಾಗ್ರಾಮಬಲ್, ಬಟ್ ವ್ಯೂ ಚೆನ್ನಾಗಿದೆ. ಸ್ವಿಂಗ್ ಇನ್ನೂ ಗಡ 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 ಅಂತಿದೆ. ಅದು ಆ ಥರ ಸ್ವಿಂಗ್ ಎಲ್ಲ ಆಡಿದೀನಿ ಮುಂಚೆ, ಆದ್ರೆ ಇಲ್ಲಿ ಒಂಥರ ಅಳ್ಳಾಡ್ತಿತ್ತು ಅದು. ಸುಮ್ಮನೆ ಒಂದೊಂದು ಕ್ಲಿಪ್ ಹಾಕ್ಬಿಟ್ಟು ಆಡಿ ಅಂತಿದ್ರು ಅವರು. ಅದಕ್ಕೆ ನಾನು ಆಡಿದ್ದೆಲ್ಲ ಎಲ್ಲ ಮೇಲೆಲ್ಲ ಕೆಳಗೆಲ್ಲ ಬೆಲ್ಟ್ ಹಾಕಿ ಕ್ಲೀನಾಗಿ ಆಡ್ಸೋರು. ಇಲ್ಲಿ ಸುಮ್ಮನೆ ಒಂದೊಂದು ಬೆಲ್ಟ್ ಹಾಕ್ಬಿಟ್ಟು ಆಡಿ ಏನಾಗಲ್ಲ ಅಂತ ಸೇಫ್ 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 ಅಂತಾರೆ ಅವರು. ಅದಕ್ಕೆ ಭಯ ಆಗ್ತಿತ್ತು. ಬಟ್ ಇಟ್ ವಾಸ್ ಗುಡ್ ಎಕ್ಸ್ಪೀರಿಯನ್ಸ್. ಆ್ಯಕ್ಚುಲಿ ಚೆನ್ನಾಗಿದೆ. ನೀವು ತೋರಿಸು ಒಂದ್ಸಲಿ. ಚೆನ್ನಾಗಿ ಆಡ್ತಿದ್ದೆ ನಿನ್ ಮೇಲೆ. ನಂಗೆ ಇವಾಗ ಅರ್ಧಾಯ್ತು ಯಾಕೆಲ್ಲ ಬಾಲಿಗೆ ಬರ್ತಾರೆ ಅಂತ. ನಾನು ಬರೋವರೆಗೂ ಸ್ವಿಂಗ್ ಮಾಡೋದ್ ಬೇಡ ಅಂತ ಹೇಳ್ತಾ ಇದ್ದೆ, ಇಲ್ಲಿ ಬಂದು ನೋಡಿದ ತಕ್ಷಣ ಸ್ವಿಂಗ್ ಮಾಡೋಣ ಅಂತಂದೆ. ಫಿಶ್ ಎಲ್ಲ ಬಿಟ್ಟಿದ್ದಾರೆ, ಈ ತರ ಇದೆ. ಹಸ್ಬೆಂಡು ಬೇಗ ಬನ್ನಿ. ಬರ್ತಾ ಇದ್ದೀನಿ, ಎಲ್ಲ ನೋಡ್ಕೊಂಡು ಕ್ಲೀನಾಗಿ. ಹೌ ಆರ್ ಯು ಫೀಲಿಂಗ್? ಸೋ ಗುಡ್.
are at silver making class. Yay. Yay. ಲೆಟ್ಸ್ ನಮ್ಮ ಆ್ಯನಿವರ್ಸರಿಗೆ ಕಪಲ್ ರಿಂಗ್ನ ನಾವೇ ಮಾಡೋಣ ಅಂತ ನಾವು ಬಂದಿದ್ದೆ ಒಬ್ಬೂತ್ ಸಿಲ್ವರ್ ಕ್ಲಾಸಿಗೆ. ನಾವು ಆ ರಿಂಗ್ನ ಹೇಗೆ ಮಾಡಿದ್ವಿ ಅಂತ ನೀವು ನೋಡಬೇಕು ಅಂತಂದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಿ. Was it? ಸಖತ್ತಾಗಿತ್ತಲ್ಲ ಶೋ. ಸೂಪರ್. ನಮ್ಮ ಸಿಲ್ವರ್ ಕ್ಲಾಸ್ ಮುಗಿಸ್ಕೊಂಡು ನಾವು ವಾಪಸ್ ನಮ್ಮ ಸ್ಟೇಗೆ ಹೋಗಬೇಕಾದ್ರೆ ರೋಡೆಲ್ಲ ಬ್ಲಾಕ್ ಮಾಡಿದರು. ಯಾಕೆ ಅಂತ ನೋಡಿದ್ರೆ ಅವರು ಹಬ್ಬನ ಈ ಥರ ಸೆಲೆಬ್ರೇಟ್ ಮಾಡ್ತಾರೆ ನೋಡಿ. ಎಲ್ಲರೂ ಒಂದೇ ಥರ ಡ್ರೆಸ್ ಹಾಕ್ಕೊಂಡು ರೋಡಲ್ಲೆಲ್ಲ ಕೂತ್ಕೊಂಡು ಪ್ರೇ ಮಾಡ್ತಾರೆ. ಸೊ ಅದಾದಮೇಲೆ ಡಿನ್ನರ್ನ ನಾವೇ ಪ್ರಿಪೇರ್ ಮಾಡೋಣ ಅಂತ ವೆಜಿಟೇಬಲ್ ಶಾಪ್ಗೆ ಹೋಗಿ ಒಂದು ಸ್ವಲ್ಪ ವೆಜಿಟೇಬಲ್ಸ್ನ ತಂದ್ವಿ. ಎಲ್ಲ ತರಕಾರಿನೂ ಸೇಮ್ ಇಂಡಿಯಾ ಥರ ಇತ್ತು, ಆದರೆ ಒಂದೊಂದು ತರಕಾರಿ ಮಾತ್ರ ತುಂಬ ಸ್ಪೆಷಲ್ ಆಗಿತ್ತು. ಅದರಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ಇವೆಲ್ಲ ಕಂಪ್ಲೀಟ್ ಡಿಫ್ರೆಂಟ್ ಆಗಿತ್ತು ಇಲ್ಲಿ. ನಾವೆಲ್ಲ ನಮ್ಮ ಕಡೆ ಹಬ್ಬ ಇದ್ದಾಗ ಹೇಗೆ ಬಾಗಿಲಿಗೆ ತೋರಣ ಕಟ್ತೀವಿ, ಅದೇ ಥರ ಇಲ್ಲಿ ಬಾಗಿಲಲ್ಲಿ ಈ ಥರ ಆಫರಿಂಗ್ ಅಂತ ಹೇಳ್ತಾರೆ. ಅದರಲ್ಲಿ ಸ್ವಲ್ಪ ಹೂವು ಮತ್ತು ಚಾಕ್ಲೇಟು ಇಲ್ಲ ಬಿಸ್ಕೆಟು ಆ ಥರ ಏನಾದರೂ ಇಟ್ಬಿಟ್ಟು ಇವರು ಉದ್ಬತ್ತಿ ಹಚ್ಚಿ ಪೂಜೆ ಮಾಡಿ ಎಲ್ಲ ಬಾಗಿಲು ಮತ್ತು ಗಾಡಿ ಇದ್ದರೆ ಗಾಡಿ ಮೇಲೆಲ್ಲ ಇಟ್ಟು ಪೂಜೆ ಮಾಡ್ತಾರೆ. ಸೊ ಬಾಲಿಯಲ್ಲಿ ನಮ್ಗೆ ಏನಾಗುತ್ತೋ ನಮ್ಮ ಕೈಲಿ ಆ ಅಡುಗೆ ಮಾಡೋಣ ಅಂತ ಇಬ್ಬರು ಡಿಸೈಡ್ ಮಾಡಿ ರೇಷನ್ ಅಂಗಡಿಗೆ ಹೋಗಿ 1 kg ರೈಸು ಮತ್ತು ಆಯಿಲು ಸೊ ಎಲ್ಲ ತಗೊಂಡ್ಬಂದಿದ್ದೀವಿ. ಫ್ರೂಟ್ಸ್ ಎಷ್ಟೊಂದು ಫ್ರೂಟ್ ಇದೆ ನೋಡಿ, ಎಷ್ಟೊಂದು ಫ್ರೂಟ್ಸು. ಇದನ್ನು ಬೇಕಾದ್ರೆ ರಿವ್ಯೂ ಮಾಡೋಣ. ಸ್ನೇಕ್ ಫ್ರೂಟ್. ಸೊ ಸ್ನೇಕ್ ಫ್ರೂಟ್ ಅಂತ ಕೇಳೇ ಇರಲಿಲ್ಲ ಹೆಸರು, ನೋಡೋಕ್ಕೆ ಭಯಂಕರವಾಗಿದೆ. ಸ್ನೇಕ್ ಥರ ಇದೆ. ಆಮೇಲೆ ನೋಡು ನಿಂಬೆಹಣ್ಣು ಒರಿಜಿನಲ್ ಲೆಮನ್. ನಾವು ಯೂಸ್ ಮಾಡೋದು ಲೈಮ್, ಇದು ನಿಂಬೆಹಣ್ಣು ಆ್ಯಕ್ಚುಲ್ ಲೆಮನ್. ಇದು ಆರೆಂಜ್ ಅದೆಲ್ಲ ನಾರ್ಮಲ್ ಆಗಿದೆ. ಡ್ರ್ಯಾಗನ್ ಫ್ರೂಟು, ಆರೆಂಜು, ಡ್ರ್ಯಾಗನ್ ಫ್ರೂಟು. ಚಿಪ್ಸ್ ತೊಗೊಂಡು ಚಿಪ್ಸ್ ಅಂತೀವಿ. ಏನಿದು ಹಪ್ಪಳ. ನಮ್ಮ ಭಾಷೆದ ಹಪ್ಪಳ. ಚೆನ್ನಾಗಿದೆ, ಒಂಥರ ಬ್ಯಾಂಕಾಕ್ ಸ್ಮೆಲ್ ಬರ್ತಾ ಇದೆ. ಅಲ್ಲ ಬ್ಯಾಂಕಾಕ್ ಅಲ್ಲಿ ಸೇಮ್ ಇದೇ ತರ ಸ್ಮೆಲ್ ಬರ್ತಿತ್ತಲ್ಲ ಅದನ್ನೆಲ್ಲ. ಅದಿನ್ನ ಜಾಸ್ತಿ ಸ್ಮೆಲ್ ಇತ್ತು, ಅದು ನಂಗೆ ಆಗ್ತಿರ್ಲಿಲ್ಲ. ಇದು ಚೆನ್ನಾಗಿದೆ. ಹಪ್ಪಳ ಹೆಂಗ್ ಪ್ಯಾಕೆಟ್ ಮಾಡ್ತಿದ್ದಾರೆ. ಸೊ ಲೆಟ್ ಸ್ಟಾರ್ಟ್ ಕುಕಿಂಗ್. ಏನ್ ಮಾಡ್ತಿದೀವಿ ಇವತ್ತು ಕುಕಿಂಗ್? ನಾನು ಅನ್ನಕ್ಕೆ ಇಡ್ತೀನಿ, ನೆಕ್ಸ್ಟ್ ನೀನೇನ್ ಮಾಡ್ತೀಯ ನೀನು ನೋಡು. ಬ್ಯಾಂಕಾಕ್ ಅಲ್ಲ ಸಾರಿ, ಬಾಲಿ ಸ್ಟೈಲ್ ಫ್ರೈಡ್ ರೈಸ್ ಮಾಡೋಣ ಅಂತ. ಆಕ್ಚುಲಿ ಏನೇನೋ ತಂದಿದ್ವಿ, ಅವ್ರು ಏನೇನು ಹಾಕ್ತಾರೆ ಅಂತೆಲ್ಲ ಕೇಳ್ಕೊಂಡು ಅದನ್ನ ತಗೊಂಡಿದೀವಿ. ನಾಳೆ ಆಕ್ಚುಲಿ ಕುಕಿಂಗ್ ಕ್ಲಾಸ್ ಇರೋದು, ಅದಕ್ಕಿಂತ ಮುಂಚೆನೆ ಟ್ರೈ ಮಾಡೋಣ ಅಂತ. ಇದು ಸ್ಪ್ರೌಟ್ಸ್ ಆಕ್ಚುಲಿ, ಇದು ಹೆಸರು ಕಾಳು ಬರುತ್ತಲ್ಲ, ಹೆಸರು ಕಾಳು ಸ್ಪ್ರೌಟ್ಸ್. ಇದು ಇಷ್ಟು ಉದ್ದ ಬಂದಿದೆ ಸ್ಪ್ರೌಟ್. ಇದನ್ನ ಎಗ್ ಫ್ರೈಡ್ ರೈಸಿಗೆ ಹಾಕಿದ್ರಲ್ವಾ ಒಂದ್ ಕೆಫೆಗೆ ಹೋದಾಗ, ಸೊ ಅದಕ್ಕೆ ತಗೊಂಡ್ಬಂದಿದ್ದೀವಿ. ಒಂಥರ ಕ್ರಂಚಿ ಆಗಿ. ನಾವು ಎಷ್ಟು ಹುಡುಕಿ ನಮ್ಗೆ ಮೆಣಸಿನ್ಕಾಯಿ, ಈರುಳ್ಳಿ ಯಾವ್ದೋ ಒಂದ್ ಅಂಗಡಿಲಿ ಸಿಕ್ತು. ಎಷ್ಟು ಹುಡುಕಿದ್ರು ಸಿಕ್ಕೇ ಇಲ್ಲ. ಅದು ಈರುಳ್ಳಿ ನೋಡಿ ಹೆಂಗಿದೆ, ಯಾವ ಸೈಜ್ ಇದೆ, ಚಿತ್ರವಾಗಿದೆ. ವೈಟ್ ಆನಿಯನ್. ಆಮೇಲೆ ಮೆಣಸಿನ್ಕಾಯಿ ಅಷ್ಟೇ, ಫುಲ್ ಖಾರದ ಮೆಣಸಿನ್ಕಾಯಿ, ಅಷ್ಟೊಂದು ಹಾಕಂಗಿಲ್ಲ ಇದು. ಇನ್ನೂ ಬೇಜಾನ್ ವೆರೈಟಿ ಚಿಲ್ಲಿ ಇತ್ತು, ಡ್ರ್ಯಾಗನ್ ಚಿಲ್ಲಿ ಅಂತೆ, ಅವೆಲ್ಲ ಸ್ಪೈಸ್ ಜಾಸ್ತಿ ಇರುತ್ತೆ ಅಂತ ತರಲಿಲ್ಲ. ಸೊ ಟ್ರೈ ಮಾಡೋಣ ಇವಾಗ. ಎಸ್, ರೈಸ್ ಇಟ್ಬಿಡ್ತೀನಿ ರೈಸ್ ಕುಕ್ಕರ್ ಅಲ್ಲಿ. ಆಮೇಲೆ ನಾನು ಫ್ರೈಡ್ ರೈಸ್ ಮಾಡ್ಕೊಡ್ತೀನಿ. ಓಕೆ. ಸೊ ಆಕ್ಚುಲಿ ನಾವು ಇಲ್ಲೆಲ್ಲ ನಮ್ಗೆ ಗೊತ್ತಿತ್ತು ಇಲ್ಲೆಲ್ಲ ಫ್ರೈಡ್ ರೈಸ್ ಮಾಡೋದಕ್ಕೆ. ಇನ್ ಕೇಸ್ ನಾವು ಬಿರಿಯಾನಿ ಮಾಡಿದ್ರೆ ಇದೆಲ್ಲ ಸಿಗುತ್ತಾ ಇಲ್ವಂತ. ಸೊ ಇಂಡಿಯಾಯಿಂದನೇ ನಾವು ಚಿಕನ್ ಬಿರಿಯಾನಿ ಮಸಾಲ ಎಲ್ಲ ತಂದಿದ್ದು. ಸೊ ಆರ್ಟ್ಗೊಂದು ಅಲ್ದ್ವಿ ಕಡೆಗೆ ಯಾವುದೋ ಒಂದು ಅಂಗಡಿ ಸಿಕ್ತು. ನಾವು ಕನ್ವರ್ಟ್ ಟ್ರಾನ್ಸ್ಫರ್ ಮಾಡಿ ಗರಂ ಅಂತ ಹೇಳಿದ್ಕೆ ಅವ್ನು ಕೊಟ್ಟ. ಇಷ್ಟೇ ಚಿಕ್ಕದು. ಗುಡ್ ಅಲ್ವಾ, ಚಿಕ್ಕದು ಕರೆಕ್ಟ್ ಆಗಿ ಮಾಡಿದ್ದಾರೆ. ಜಸ್ಟ್ 1 kg ರೈಸ್ ತಂದಿದ್ದೀವಿ, ಇಲ್ಲೇ ಗ್ರೋನ್ ಮಾಡೋದು. ಎಲ್ಲರಿಗೂ ವೆಕೇಶನ್ ಬಂದಾಗ ಹೋಟೆಲಿಗೆ ಹೋಗಿ ಎಕ್ಸ್ಪ್ಲೋರ್ ಎಲ್ಲ ಮಾಡ್ತಾರೆ. ಮೇ ಬಿ ನೀವೆಲ್ಲ ಕ್ರೇಜಿ ಅನ್ಕೋಬೋದು ನಮ್ಮಿಬ್ರನ್ನ. ಬಟ್ ಏನಂದರೆ ನಮಗೆ ನಾವೇ ಕುಕ್ ಮಾಡಿಕೊಂಡು ಬೇರೆ ಊರಲ್ಲಿ ಹೋಗಿ ರೇಷನ್ ಅಂಗಡಿ ಹುಡುಕಿ ಏನೇನು ರೇಷನ್ ಎಲ್ಲ ಅವ್ರ ಲೋಕಲ್ ಇದೆಲ್ಲ ಎಕ್ಸ್ಪ್ಲೋರ್ ಮಾಡಿ ರೇಷನ್ ತೊಗೊಬಂದು ಮಾಡೋದು ನಮ್ಗೆ ಸಖತ್ ಇಷ್ಟ. ಸಖತ್ತಾಗಿ ಓಡಾಡಿ ನೆನ್ನೆ ಎಲ್ಲ ರೇಷನ್ ತೊಗೊಂಡ್ವಿ. ಇಟ್ ವಾಸ್ ಗುಡ್ ಎಕ್ಸ್ಪೀರಿಯನ್ಸ್. ಇವಾಗ ಕುಕ್ ಮಾಡ್ತಾ ಇದ್ದೀವಿ. ಲೈಫ್ ಲಾಂಗ್ ಮೆಮೊರಬಲ್ ಆಗಿರುತ್ತೆ ಇದು ಅಲ್ವಾ. ಸೊ ಇಂಡಿಯಾಯಿಂದ ತಂದಿರೋ ಮಸಾಲ. ಸೊ ಇನ್ ಕೇಸ್ ಬಿರಿಯಾನಿ, ಆ್ಯಕ್ಚುಲಿ ಚಿಕನ್ ಎಲ್ಲೂ ಸಿಗಲಿಲ್ಲ, ಸಿಕ್ಕಿದ್ರೆ ಬಿರಿಯಾನಿ ಮಾಡ್ತಿದ್ದು. ಸೊ
ಸದ್ಯಕ್ಕೆ ನಮಗೆ ಎಗ್ ಸಿಕ್ಕಿದೆ ಅಷ್ಟೇ, ಜವಾರಿ ಎಗ್. ಇನ್ಸ್ಟೆಂಟ್ ಮಸಾಲ ರಸಮ್ ಪುಡಿ ತಂದಿದ್ದು, ನೋಡೋಣ ಇನ್ನು ಮುಂದೆ ಯಾವತ್ತಾದ್ರೂ ಟ್ರೈ ಮಾಡೋಣ. ಇದು ಒತ್ತದಷ್ಟೇ ಅಲ್ವಾ ಮುಚ್ಬಿಟ್ಟು? ಅಷ್ಟೇ ಅನ್ಸುತ್ತೆ. ಇದನ್ನು ಓಪನ್ ಮಾಡಿಡ್ಬೇಕಾ ಗೊತ್ತಿಲ್ಲ. ಇಡ್ಲಿ ಹಂಗೆ ನೋಡೋಣ. ರೈಸ್ ಕುಕ್ಕರ್ ಯಾವತ್ತೂ ಯೂಸ್ ಮಾಡಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಇದೇ ಇಲ್ಲಿ ಸಿಗೋವಂಥ ಎಣ್ಣೆ, ಕೊಬ್ಬರಿ ಎಣ್ಣೆ. ಹಂಗಂತ ನಾವೇನು 3 times ಕುಕ್ ಮಾಡ್ಕೊಳಲ್ಲ. ಅಟ್ಲೀಸ್ಟ್ ಬೆಳಗ್ಗೆ ಬ್ರೆಡ್ ಸಿಕ್ಕಿತ್ತು, 4 ಪೀಸ್ ಕರೆಕ್ಟಾಗಿತ್ತು ಬ್ರೆಡ್ ಪ್ಯಾಕ್ ಮಾಡಿದ್ರು, ವಿಚ್ ಇಸ್ ಗುಡ್ ಆ್ಯಕ್ಚುಲಿ, ವೇಸ್ಟ್ ಆಗಲಿಲ್ಲ. ಬೆಳಗ್ಗೆ ಬ್ರೆಡ್ ಆಮ್ಲೆಟ್ ಮಾಡ್ಕೊಂಡಿದ್ವಿ. ಮಧ್ಯಾಹ್ನ ಇಲ್ಲೇ ಒಂದು ಹ್ಯೂಮಾ ಕೆಫೆ ಅಂತ ಇದೆ, ಅಲ್ಲೋಗಿ ಏನದು ಬೆರಿ ಸ್ಮೂದಿ, ಪಿಜ್ಜಾ, ಆಮೇಲೆ ಅವ್ರ ಸ್ಟೈಲ್ ಚಿಕನ್ ಇತ್ತಲ್ಲ, ಏನಂತಾರದು ಅದು, ಚಿಕನ್ನು ಪೊಟ್ಯಾಟೊ, ಚಿಕನ್ ಸ್ಟಿರ್ ಫ್ರೈ ಮಾಡಿದ್ರು, ಚಿಕನ್ ವಿತ್ ಬೀನ್ಸ್ ಪೊಟ್ಯಾಟೊ ಎಲ್ಲ ಏನೋ ಒಂದು ಡಿಶ್. ಆಲ್ಮೋಸ್ಟ್ ಎಲ್ಲದಕ್ಕೂ ಟೊಮೆಟೊ ಹಾಕ್ತಾರೆ. ಏನ್ ಕೊಡ್ಲಿ ಅಂದ್ರೆ ಟೊಮೆಟೊ ಫ್ರೈ ಆದ್ರೆ ಇಡ್ತಾರೆ ಅಲ್ವಾ, ವಿಚ್ ಐ ಹೇಟ್. ಅದ ಆ ತರ ಒನ್ ಟೈಮ್ ಎಕ್ಸ್ಪ್ಲೋರ್ ಮಾಡಿದ್ವಿ, ಆಚೆನೂ ಹೋಗಿ ಕೆಫೆ ಎಲ್ಲ. ಇನ್ನೊಂದು ನಾಯ್ಸ್ ಕೆಫೆ ಆಲ್ಸೋ ಸಖತ್ತಾಗಿತ್ತಲ್ಲ. ಇಟ್ ವಾಸ್ ವೆರಿ ಗುಡ್ ಆಕ್ಚುಲಿ. ಆದ್ರೆ ಅಲ್ಲೊಂದ್ಸಲಿ ಹೋಗಿ ವಿಡಿಯೋ ಮಾಡೋದು. ಐಸ್ ಲಾಟೆ ಎಲ್ಲ ಕುಡ್ಕೊ ಬಂದ್ವಲ್ಲ, ಚೆನ್ನಾಗಿತ್ತು. ಫುಲ್ ಫೋಟೋಸ್ ಹಾಕ್ತಿವಿ ಬೇಕಾದ್ರೆ, ಇಲ್ಲಿ ನೋಡ್ಕೊಳ್ಳಿ. ವಾವ್. ಏನ್ ಮಾಡ್ತಾ ಇದ್ದೀರಾ ಶೆಫ್ ಅವರೇ? ಇವತ್ತು ನಾನು ಬಾಲಿ ಸ್ಪೆಷಲ್ ಎಗ್ ರೈಸ್ ಹಾಕಿಲ್ಲ. ಇನ್ನು ಏನ್ ಹಾಕ್ತಾ ಇದ್ದೀರಾ ಇವಾಗ? ಆಯಿಲ್. ತಗೊಳ್ಳಿ ಶೆಫ್ ಅವರೇ. ಓಕೆ, ನೀವು ಹೇಳ್ದಂಗೆ ಕಟ್ ಮಾಡಿದ್ದೀನ ವೆಜಿಟೇಬಲ್ಸ್. ಮೆಣಸಿನ್ಕಾಯಿ ಹಾಕೊಂತ ಇದ್ದೀನಿ ಈ ಕಡೆ. ಏನಮ್ಮ ಒಗ್ಗರಣೆ ಗಮ್ ಅಂತಿದೆ. ಫ್ರೆಶ್ ಆಗಿತ್ತಲ್ಲ ಆನಿಯನ್. ಇಲ್ಲಿಂದ ಈರುಳ್ಳಿ ಸ್ಮೆಲ್ ಬೇರೆ ಇದೆ ಅಲ್ಲ ಅಲ್ವಾ? ಚೆನ್ನಾಗಿದೆ ಒಂಥರ. ಚೆನ್ನಾಗಿದೆ ಆ್ಯಕ್ಚುಲಿ. ನಮ್ಮ ಕಡೆ ಫ್ರೋಟ್ಸ್ ಎಲ್ಲ ಚಿಕ್ಕದಾಗ ಬರುತ್ತೆ, ಇದು ಹೆಸರು ಕಾಳು ಫ್ರೋಟ್ ಇದರಲ್ಲಿ ಎಷ್ಟು ದೊಡ್ಡ ಬಂದಂದರೆ ಫುಲ್ ವಾಟ್ರಿ ಆಗಿರುತ್ತೆ. ಆ್ಯಡಿಂಗ್ ಗರಂ. ನಮ್ಮ ಯಜಮಾನ್ರಿಗೆ ಡೌಟ್ ಇತ್ತದು ಉಪ್ಪು ಕೊಟ್ರ ಅಥವಾ ಬೇರೆ ಇನ್ನೇನಾದ್ರು ಕೊಟ್ಬಿಟ್ರ ಅಂತ. ಬೆಳಗಿರೋದೆಲ್ಲ ಉಪ್ಪಲ್ಲ, ಫ್ಯಾಮಿಲಿ ಏನಾದ್ರು ಕೊಟ್ಟು ಬಾಲಿ ತಿಂದು. ಸೊ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ 2 ದಿವಸ ಉಬ್ಬುದಲ್ಲಿ? ಚೆನ್ನಾಗಿತ್ತು. ರೈಸ್ ಟೆರೇಸ್ದು ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು, ಸಕಲಾಗಿತ್ತು. ನಮ್ದು ಅನ್ಪ್ಲಾನ್ಡ್ ಅದು, ನಾವು ಅಲ್ಲಿಗೆ ಹೋಗೋದು ಬೇಡ ಅಂತ ಅನ್ಕೊಂಡಿದ್ವಿ, ಬಟ್ ಹೋದ್ವಿ. ಹ್ಞೂ, ಅದಾಯಿತು, ಚೆನ್ನಾಗಿ ಬಂತು ಎಲ್ಲ. ಮೊಟ್ಟೆ ಹಾಕಿದೆ ಒಂದು. ಎಲ್ಲದಕ್ಕಿಂತ ಬೆಸ್ಟು ನನಗೆ ಸಿಲ್ವರ್ ಮೇಕಿಂಗ್ ಕ್ಲಾಸ್ ಅಂತ ಅನಿಸಿದ್ದು. ನಮ್ಮ ರಿಂಗ್ನ ನಾವೇ ಮಾಡ್ಕೊಂಡ್ವಿ. ಆ್ಯನಿವರ್ಸರಿ ಸ್ಪೆಷಲ್. ಆಮೇಲೆ ಇನ್ನೊಂದು ಏನಂತಂದರೆ, ನಾವು ಇಂಟರ್ನ್ಯಾಷನಲ್ ಡ್ರೈವಿಂಗ್ ಪರ್ಮಿಟ್ ಬೇಕು ಅಂತ ಎಲ್ಲ ಅಪ್ಲೈ ಮಾಡಿದ್ವಿ, ಅದು ವೇಸ್ಟ್ ಆಗೋಯ್ತು, ಅದು ಬರಲೂ ಇಲ್ಲ. ಸೊ ಅದೇನು ನೆಸೆಸರಿ ಇಲ್ಲ ಸದ್ಯಕ್ಕಂತೂ. ಉಬ್ಬುದ್ದಲ್ಲಿ ಡ್ರೈವ್ ಮಾಡ್ಬೇಕಾದ್ರೆ ಯಾರೂ ಕೇಳಲಿಲ್ಲ. ನಾನು ಬಾಲಿ ಟೇಸ್ಟ್ ಬರುವಂಥ ರೆಸಿಪಿ ಮಾಡ್ತಾಯಿದ್ದೀನಿ. ಏನದು? ಅದು ಸ್ಪೆಷಲ್ ಮಸಾಲ, ಇದು ಜೀರಾ ಪೌಡರ್ ಸ್ವಲ್ಪ ಟೇಸ್ಟ್ಗೆ. ಇದೊಳೆ ಚಿಮಣಿ ಆ ಥರ ಇದೆ ಅಂದರೆ ಅಲ್ಲಿಂದ ಸ್ಮೆಲ್ ಹೇಳ್ಕೊಂಡು ಕರೆಕ್ಟಾಗಿ ನಾನು ಮೂಗು ಬಿಡ್ತಿದ್ದೆ ನೋಡಿಲಿ ಆ್ಯಕ್ಚುಲಿ. ಸೊ ಇಲ್ಲಿ ಬಾಯಲ್ಲಿ ಇಷ್ಟೇ ಚಿಮಣಿ ಇಲ್ಲಿ ತೋರಿಸಿಲಿ ಗ್ಯಾಪಲ್ಲಿ, ಅಲ್ಲಿಂದ ಬಿಡ್ತಿದ್ದೆ ಸ್ಮೆಲ್ಲು ಕರೆಕ್ಟಾಗಿ ಡೈರೆಕ್ಟಾಗಿ ನಂಗೆ ಮೂಗು ಇಟ್ಟಾಗ್ತಿದೆ.
ನಿಮಗೂ ಘಮ ಘಮ ಸ್ಮೆಲ್ ಬರ್ತಿದ್ಯಾ? ಹ್ಞೂ ಬರ್ತಾ ಇದೆ. ಯಾವಾಗ ರೆಡಿ ಆಗುತ್ತೋ ಅನಿಸ್ತಿದೆ. ರೈಸ್ ಹಾಕ್ಬಿಟ್ಟು ಇನ್ನೊಂದ್ಸಲಿ ಟಾಸ್ ಮಾಡ್ಬೇಕು ಆಮೇಲೆ. ಓಕೆ, ಎಷ್ಟು ಚೆನ್ನಾಗಿದೆ ಇದು ಅಂದರೆ ಅದು ಹಂಗಲ್ಲ. ಆನ್ ಮಾಡೋದಿರು. ಆಫ್ ಮಾಡಿದ್ದು. ಆಫ್ ಮಾಡಿದ್ರಾ? ಓಹೋ ಎಷ್ಟು ಚೆನ್ನಾಗಿದೆ ಕಿಚನ್ ಅಂದರೆ. ಓಪನ್ ಕಿಚನು, ಆ Open ಕಡೆಯಿಂದ kitchen. ಫುಲ್ ವ್ಯೂ. ಫಸ್ಟ್ ಟೈಮ್ ರೈಸ್ ಕುಕ್ಕರಲ್ಲಿ ಮಾಡ್ತಿರೋದು. ಅದು ಆಗ್ತಾ ಇದೆಯಲ್ವ ಅಂತಾನೆ ಗೊತ್ತಾಗ್ತಿಲ್ವಾ? ಒಂದ್ಸರಿ ಚೆಕ್ ಮಾಡ್ಲಾ? ಓಪನ್ ಮಾಡಿ. ಬೇಡ, ಬಿಡು ಆಗ್ಲಿ ನೋಡೋಣ. ಕುಕ್ಕಿಂಗ್ ಅಂತ ತೋರಿಸಿದೆ ತಾನೆ, ಅಷ್ಟೇ. ಆಗ್ತಿದೆ ಅಂತ ಅನ್ಸುತ್ತೆ ಪ್ರಾಬಬ್ಲಿ. ಆಗ್ತಿದೆ ಬಿಡು. ಸೊ ಇಲ್ಲಿ ಒಂಥರ ಸೆಮಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ರೈಸ್ ಹಾಕಿ ಟಾಸ್ ಮಾಡಿದ್ರೆ ಆಗೋಯ್ತು ಅಷ್ಟೇ. ಸೊ ನಾವು ಫ್ರೂಟ್ಸ್ ಏನಾದ್ರು ಕಟ್ ಮಾಡ್ಕೊಂಡ್ರೆ, ಡ್ರ್ಯಾಗನ್ ಫ್ರೂಟ್ ಇದೆಯಲ್ಲ, ಡ್ರ್ಯಾಗನ್ ಫ್ರೂಟ್ ಒಂಚೂರು ಕಟ್ ಮಾಡ್ಕೊಳೋಣ. ಓಕೆ, ಚೆನ್ನಾಗಿದೆಲ್ಲ, ಚಿಕ್ಕದಾಗಿದೆ ಆ್ಯಕ್ಚುಲಿ. ಫೈನಲಿ ರೈಸ್ ಆಯಿತು. ಆಗಿದೆ. ಆ್ಯಕ್ಚುಲಿ ಇದು ಬಾಲಿ ರೈಸ್ ಅಲ್ವಾ, ಡಿಫ್ರೆಂಟ್ ಆಗಿದೆ ಸ್ವಲ್ಪ. ಟೇಸ್ಟು ಅಷ್ಟೇ, ಸ್ಮೆಲ್ಲು ಅಷ್ಟೇ ಸರಿಯಾಗಿದೆ. ಫ್ರೆಶ್ ಆಗಿ ಬೆಳೆದಿರೋ ಅಕ್ಕಿ. ನಮ್ಮ ಕಡೆ ಎಲ್ಲ ಹಳೆ ಅಕ್ಕಿ ತಿಂತಾರಲ್ಲ, ಅದು ಚೆನ್ನಾಗಿರುತ್ತೆ. ಇದೊಂಥರ ಚೆನ್ನಾಗಿದೆ. ಇದೂ ನೋಡೋಣ, ತಿಂದ್ಮೇಲೆ ಗೊತ್ತಾಗುತ್ತೆ. ಅವೆಲ್ಲ ಸೆಮಿ ಮಾಡ್ಕೊಂಡಿದ್ದಲ್ಲ, ಹಿಂಗೆ ಇನ್ನೊಂದು ಸ್ವಲ್ಪ ಮಾಡ್ಕೊತಾ ಇದ್ದೀನಿ. ಡ್ರ್ಯಾಗನ್ ಫ್ರೂಟ್ ಚೆನ್ನಾಗಿತ್ತಲ್ಲ? ಹ್ಞೂ ಚೆನ್ನಾಗಿದೆ ಆ್ಯಕ್ಚುಲಿ. ಚಿಕ್ಕದು ಡ್ರ್ಯಾಗನ್ ಫ್ರೂಟು. ಈಗ ರೈಸ್ ಹಾಕಿ ಟಾಸ್ ಮಾಡ್ಕೊತೀನಿ. ಓಕೆ, ಇಟ್ಕೋದೋಣ. ಜಾಸ್ತಿ ಇಟ್ಟಿದ್ದೀನಾ ರೈಸು? ಹಾಂ, ಓಕೆ, ಪರವಾಗಿಲ್ಲ. ಗಂಜಿ ಅನ್ನೋ ಥರ ಆಗಿದೆ ಅಲ್ವಾ? ಹಾಂ, ಮೇ ಬಿ ನೀರು ಕಮ್ಮಿ ಹಾಕ್ಬೇಕು ಅನ್ಸುತ್ತೆ. ಗೊತ್ತಿಲ್ಲ ಈ ರೈಸ್ ಹೆಂಗೆ ಕುಕ್ ಮಾಡ್ತಾರಂತ. ನಮ್ಗೆ ಹೆಂಗೆ ಬೇಕೋ ಹಂಗೆ ಕುಕ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ಆ್ಯಕ್ಚುಲಿ ರೈಸು ಅಷ್ಟೇ, ಎಷ್ಟೊಂದು ವೆರೈಟಿ ರೈಸ್ ಇತ್ತು. ನಮ್ಗೆ ಯಾವ ರೈಸ್ ತಗೋಬೇಕು ಅಂತ ಗೊತ್ತಾಗ್ತಿರಲಿಲ್ಲ. ಗ್ರೀನ್ ಕಲರ್ ಎಲ್ಲ ಇತ್ತು ರೈಸಲ್ಲಿ. ಫೈನಲಿ ರೆಡಿ ಆಗಿದೆ ಟೇಸ್ಟ್ ಮಾಡೋದಕ್ಕೆ. ಟೇಸ್ಟ್ ಮಾಡಿ ಎಲ್ಲ ಹೆಂಗಿದೆ ಅಂತ. ಚೆನ್ನಾಗಿದೆ ನಿಜ. ಸೋ ಟೇಸ್ಟಿ, ನಿಜ ಚೆನ್ನಾಗಿದೆ. ಆ ಕೆಫೆ ತಿಂದಂಗೆ ಇತ್ತಲ್ಲ ಹಂಗೆ ಇದೆ ಅಲ್ವಾ? ಓಕೆ, ಥ್ಯಾಂಕ್ ಯು. ಬಾಯ್. ಬಾಯ್.